ಅಮೆರಿಕಾದ ಹೇಳಿಕೆಯನ್ನು ಇರಾನ್ ತಳ್ಳಿ ಹಾಕಿದೆ. ಅಂದ್ರೆ ಯುರೇನಿಯಂ ಹಸ್ತಾಂತರಕ್ಕೆ ತಾವು ಒಪ್ಪಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿತ್ತು, ಅದು ಸಂಪೂರ್ಣ ಸುಳ್ಳು ಅಂತಿದೆ ಇರಾನ್. ಯುದ್ಧ ಕೊನೆಗೊಳಿಸುವತ್ತ ಮಾತ್ರ ಮಾತುಕತೆ ಕೇಂದ್ರೀಕೃತ ಆಗಿದೆ. ಪರಮಾಣು ವಿಚಾರವಾಗಿ ಯಾವುದೇ ಚರ್ಚೆಯಾಗಿಲ್ಲ. ಹಾರ್ಮುಜ್ ತೆರೆಯೋ ಟ್ರಂಪ್ ಹೇಳಿಕೆಯನ್ನ ಕೂಡ ಇರಾನ್ ತಳ್ಳಿ ಹಾಕ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು. ಹಾರ್ಮುಜ್ ಇರಾನಿನ ನಿಯಂತ್ರಣದಲ್ಲೇ ಉಳಿಯಲಿದೆ. ಹಾರ್ಮುಜ್ಗೆ ಪರವಾನಗಿ ಅಧಿಕಾರವು ಶಾಶ್ವತವಾಗಿ ನಮ್ಮದೇ. ಇರಾನ್ ವಿಶೇಷ ಶಾಶ್ವತ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದೆ. ಟ್ರಂಪ್ ಹೇಳಿಕೆಗೂ ನ್ಯೂಯಾರ್ಕ್ ಟೈಮ್ಸ್ ವರದಿಗೂ ಇತ್ತ ಇರಾನ್ನ ಹೇಳಿಕೆಗೂ ಅಜಗಜಾಂತರ ಇದೆ. ಮಾತುಕತೆ ಏನಾಯ್ತು ಹಾಗಿದ್ರೆ? ನಮ್ಮ ಪ್ರತಿನಿಧಿ ಹರೀಶ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಹರೀಶ್, ಈ ಯುದ್ಧ ಆರಂಭ ಆಗಿದ್ದೇ ಇರಾನ್ ಪರಮಾಣು ಬಾಂಬ್ ಅನ್ನು ತಯಾರಿಸಬಾರದು ಅನ್ನುವಂತಹ ದೃಷ್ಟಿಯಿಂದ. ಈಗ ನೋಡಿದ್ರೆ ಟ್ರಂಪ್ ಕೊಡ್ತಾ ಇರುವಂತಹ ಹೇಳಿಕೆ, ನ್ಯೂಯಾರ್ಕ್ ಟೈಮ್ಸ್ನ ವರದಿ, ಇದೆಲ್ಲವೂ ಕೂಡ ಅಮೆರಿಕ ಏನು ಬಯಸ್ತಾ ಇತ್ತು ಅದು ಆಗ್ತಾ ಇದೆ ಅನ್ನುವಂಥ ಸುಳಿವನ್ನು ಕೊಡ್ತಾ ಇದೆ. ಆದರೆ ಇರಾನ್ ಇದೆಲ್ಲವನ್ನೂ ಕೂಡ ನಿರಾಕರಿಸ್ತಾ ಇದೆ. ಆರಂಭದಿಂದಲೂ ಆಗ್ತಾ ಇರೋದಷ್ಟೇ, ಅಮೆರಿಕ ಹೇಳೋದೊಂದು, ಇರಾನ್ ಹೇಳಿಕೆ ಕೊಡೋದೊಂದು. ಈ ಯುದ್ಧ ಮುಗಿಯೋ ಲಕ್ಷಣವೇ ಇರಲಿಲ್ಲ. ಈಗ ಕೊನೆಗೂ ಒಂದು ಹಂತಕ್ಕೆ, ಒಂದು ತಾರ್ಕಿಕ ಅಂತ್ಯ ಆಗುವಂಥ ಲಕ್ಷಣಗಳು ಕಂಡು ಬರ್ತಾ ಇದೆಯಾ? ಯಾವ ಹಂತಕ್ಕೆ ಬಂದು ತಲುಪಿದೆ ಹಾಗಿದ್ರೆ ಯುದ್ಧ? ಹೌದು ಪ್ರತಿಮಾ, ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಯುದ್ಧ ಸಾರಿದ್ದೆ. ಇರಾನ್ ಯುರೇನಿಯಂ ಪುಷ್ಟೀಕರಿಸ್ತಾ ಇದೆ ಮತ್ತೆ ಪರಮಾಣು ಅಸ್ತ್ರವನ್ನು ಹೊಂದುವಂತ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದೆ. ಅದಕ್ಕೆ ತಡೆ ಒಡ್ಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರನೇ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದಂಥದ್ದು. ಫೆಬ್ರವರಿ 28ರಿಂದ ಯುದ್ಧ ಆರಂಭ ಆಯಿತು. ಏಪ್ರಿಲ್ 8ರಂದು ಪೀಕಿಗೆ ಹೋಯಿತು. ಅಂದರೆ ದಾಳಿ ಪ್ರತಿದಾಳಿಗಳು ಹೆಚ್ಚು ನಡೀತಾ ಇದ್ವು. ಇಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ದಾಳಿ ಪ್ರತಿದಾಳಿಗಳು ಮಾಡಬಾರ್ದು ಅಂತ ಏಪ್ರಿಲ್ 8ನೇ ತಾರೀಕು ಕದನ ವಿರಾಮವನ್ನು ಘೋಷಣೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಯಾವುದೇ ದಾಳಿ ಪ್ರತಿದಾಳಿಗಳು ಆಗದೇ ಇದ್ರೂ ಕೂಡ ಹರ್ಮುಜ್ ಜಲಸಂಧಿಯಲ್ಲಿ ಒಂದು ಬಿಗುವಿನ ವಾತಾವರಣ ಇದೆ, ಸಂಘರ್ಷದ ವಾತಾವರಣ ಇದೆ. ಇರಾನ್ನ ಹಡಗುಗಳಿಗೆ ದಿಗ್ಬಂಧನವನ್ನ ಈಗ ಅಮೆರಿಕ ವಿಧಿಸಿರುವಂತದ್ದು. ಹರ್ಮುಜ್ ಜಲಸಂಧಿಯಲ್ಲಿ ಇರಾನ್ನ ಹಡಗುಗಳಿಗೆ ಮತ್ತೆ ಇರಾನ್ ದೇಶಕ್ಕೆ ಬರುವಂತ ಬೇರೆ ದೇಶದ ಹಡಗುಗಳಿಗೆ ಸಂಪೂರ್ಣವಾಗಿ ದಿಗ್ಬಂಧನವನ್ನ ವಿಧಿಸಿರುವಂತಹದ್ದು. ಹೀಗಿದ್ದಾಗ ಬೇರೆ ಬೇರೆ ದೇಶಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿರುವಂತದ್ದು. ಬೇರೆ ಬೇರೆ ದೇಶಗಳಿಗೆ ತೈಲ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಇಡೀ ವಿಶ್ವವೇ ಆರ್ಥಿಕ ಸಂಕಷ್ಟದಲ್ಲಿ ಈಗ ಸಿಲುಕಿರುವಂತಹದ್ದು. ಇಂಥ ಸಂದರ್ಭದಲ್ಲಿ ಅನೇಕ ದೇಶಗಳು ಒತ್ತಾಯವನ್ನ ಮಾಡಿದ್ವು ಇರಾನ್ ಹಾಗೂ ಅಮೆರಿಕಕ್ಕೆ, ಒಂದು ಮಾತುಕತೆಯ ಮೂಲಕ ಒಂದು ಸಂಘರ್ಷವನ್ನ ಮುಗಿಸಿಕೊಳ್ಳಿ, ಶಾಂತಿಯುತ ಮಾತುಕತೆಯ ಮೂಲಕ ಸಂಘರ್ಷವನ್ನ ಕೊನೆಗೊಳಿಸಿ ಅನ್ನುವಂತಹ ಅನೇಕ ಬೇಡಿಕೆಗಳನ್ನ ವಿಶ್ವದ ಜಾಗತಿಕ ಮಟ್ಟದಲ್ಲಿ ಅನೇಕ ದೇಶಗಳು ಮುಂದೆ ಇಟ್ಟಿದ್ವು. ಇಂತಹ ಸಂದರ್ಭದಲ್ಲಿ ಅಮೆರಿಕ ಹಾಗೂ ಇರಾನ್ ನಡುವೆ ಅನೇಕ ಸುತ್ತಿನ ಮಾತುಕತೆಗಳು ನಡೀತಾ ಇದ್ವು. ಒಂದು ಕಡೆ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಒಂದು ಸುತ್ತಿನ ಮಾತುಕತೆ ನಡೀತು. ಆದರೆ ಎರಡು ಕಡೆಯಿಂದ ಷರತ್ತುಗಳನ್ನು ಒಪ್ಕೊಳ್ಳಿಕ್ಕೆ ಎರಡೂ ದೇಶಗಳು ಸಿದ್ಧ ಇರಲಿಲ್ಲ. ಆ ಮಾತುಕತೆ ಕೂಡ ಮುರಿದು ಬಿತ್ತು. ಆನಂತರ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಪದೇ ಪದೇ ಇರಾನ್ಗೆ ಭೇಟಿ ಕೊಟ್ಟು ಅಮೆರಿಕದ ಪ್ರತಿನಿಧಿಗಳ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತುಕತೆಯನ್ನ ಮಾಡಿ ನಿರಂತರ ಸಂಪರ್ಕದಲ್ಲಿದ್ದರು. ಕಳೆದ 2 ದಿವಸಗಳ ಹಿಂದೆ ಇರಾನ್ಗೆ ಭೇಟಿ ಕೊಟ್ಟಿದ್ದಂಥ ಆಸಿಮ್ ಮುನೀರ್ ಇರಾನ್ನ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂತಹ ಚರ್ಚೆಗಳು ಕೇಳಿ ಬಂದಿದ್ವು. ಇದ್ರ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಿನ್ನೆ ಒಂದು ಘೋಷಣೆಯನ್ನ ಮಾಡ್ತಾರೆ. ಬಹುಮುಖ್ಯವಾಗಿ ಇರಾನ್ ನಮ್ಮ ಬೇಡಿಕೆಗಳಿಗೆ ಒಪ್ತಾ ಇದೆ, ಹರ್ಮುಜ್ ಜಲಸಂಧಿ ಇನ್ನೇನು ಆದಷ್ಟು ಬೇಗ ಮುಕ್ತ ಆಗುತ್ತೆ, ಎಲ್ಲ ದೇಶಗಳ ಹಡಗುಗಳು ಮುಕ್ತವಾಗಿ ಸಂಚಾರವನ್ನ ಮಾಡಬಹುದು ಅನ್ನುವಂತಹ ಘೋಷಣೆಯನ್ನ ಮಾಡ್ತಾರೆ. ಅನಂತರ ನ್ಯೂಯಾರ್ಕ್ ಟೈಮ್ಸ್ ಕೂಡ ಒಂದು ವರದಿಯನ್ನ ಮಾಡುತ್ತೆ. ಇಲ್ಲಿ ಬಹುಮುಖ್ಯವಾಗಿ ಇರಾನ್ ಅಮೆರಿಕದ ಎಲ್ಲ ಬೇಡಿಕೆಗಳಿಗೆ ಒಪ್ಕೊಂಡಿದೆ, ಇನ್ನೇನು ಹರ್ಮುಜ್ ಜಲಸಂಧಿ ಓಪನ್ ಆಗುತ್ತೆ ಮತ್ತೆ ಸಂಘರ್ಷ ಕೊನೆಗೊಳ್ಳುತ್ತೆ ಅನ್ನುವಂತಹ ವರದಿಯನ್ನ ಮಾಡಿತ್ತು. ಆದರೆ ಇದಕ್ಕೆ ಇರಾನ್ ಈಗ ತಿರುಗೇಟನ್ನು ಕೊಟ್ಟಿದೆ. ಆ ವರದಿಯಲ್ಲಿ ಬಂದಿರತಕ್ಕಂಥ ಅಂಶಗಳು ಬಹುತೇಕ ಸುಳ್ಳಾಗಿದ್ದಾವೆ. ನಾವು ಯುರೇನಿಯಂ ಪುಷ್ಟೀಕರಿಸುವುದನ್ನ ಮತ್ತೆ ಯುರೇನಿಯಂ ಈಗಾಗಲೇ ಪುಷ್ಟೀಕರಿಸುವಂತಹ ಯುರೇನಿಯಂ ಅನ್ನ ಅಮೆರಿಕಕ್ಕೆ ಒಪ್ಪಿಸಲಿಕ್ಕೆ ನಾವು ಯಾವುದೇ ರೀತಿಯಾದಂತಹ ಭರವಸೆಯನ್ನ ಕೊಟ್ಟಿಲ್ಲ. ಮತ್ತೆ ಸಂಘರ್ಷ ಅಂತ್ಯ ಆಗುವಂತ ವಿಚಾರದಲ್ಲಿ ಮಾತ್ರ ನಾವು ಮಾತುಕತೆಯನ್ನ ಮಾಡ್ತೇವೆ. ಆದರೆ ಷರತ್ತುಗಳನ್ನ ವಿಧಿಸಿದೀವಿ ಅದಕ್ಕೆ ಈಗಲೂ ಕೂಡ ನಾವು ಕಟಿಬದ್ಧರಾಗಿದ್ದೇವೆ. ನಮ್ಮ ಷರತ್ತುಗಳಿಗೆ ಅಮೆರಿಕ ಒಪ್ಪಬೇಕು ಅನ್ನುವಂಥದ್ದನ್ನ ಕೂಡ ಈಗ ಇರಾನ್ ಹೇಳ್ತಿರುವಂತಹದ್ದು. ಒಂದ್ ಕಡೆ ದ್ವಂದ್ವ ಹೇಳಿಕೆಗಳು, ಅಮೆರಿಕ ಅಧ್ಯಕ್ಷರು ಒಂದು ಹೇಳಿಕೆಯನ್ನ ಕೊಡ್ತಾರೆ, ಇರಾನ್ ಈಗ ಒಂದು ಹೇಳಿಕೆಯನ್ನ ಕೊಡ್ತಿದೆ. ಮುಂದೆ ಇದು ಯಾವ ರೀತಿಯಾಗಿ ಮುಂದೆ ಸಾಗುತ್ತೆ ಮಾತುಕತೆಗಳು ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಕೆರಳಿಸಿದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್.